ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772276567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ನಾವು ಇವತ್ತು ಮೆಗಾ ಡೈರಿ ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರ ಬೇರ್ಪಟ್ಟಾಗ ನೀವೇ ನೋಡಿದ್ರು, ಮಾಧ್ಯಮಗಳಲ್ಲಾಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು. ಆದರೂ ಕೂಡ ಏನೋ ಒಂದು ಹೋರಾಟ ಛಲದಿಂದ ನಾವು ಇವತ್ತು ಒಕ್ಕೂಟವನ್ನು ಚಿಕ್ಕಬಳ್ಳಾಪುರಕ್ಕೆ ತಂದು ನಿಮ್ಮ ಆಶೀರ್ವಾದದಿಂದ ಇವತ್ತು ಈ ಒಕ್ಕೂಟನ ಬೆಳೆಸೋ ನಿಟ್ಟಿನಲ್ಲಿ, ಉಳಿಸೋ ನಿಟ್ಟಿನಲ್ಲಿ ಕೂಡ ಎಲ್ಲರೂ ಕೂಡ ನಾವು ಪ್ರಯತ್ನ ಮಾಡಿ ಎಲ್ಲರೂ ಕಾರ್ಯಕರ್ತರಾಗ್ತೀವಿ. ಯಾಕೆ ಅಂದರೆ ಯಡಿಯೂರಪ್ಪನವರ ಮುಖ್ಯಮಂತ್ರಿಗಳಾದಾಗ 15 ಎಕರೆ ಜಮೀನನ್ನು ಪಾಪ ಆ ಪುಣ್ಯಾತ್ಮನ್ನ ನೆನೆಸ್ಕೊಳ್ಳಬೇಕು. 15 ಎಕರೆ ಭೂಮಿ ಕೊಟ್ಟರು. ನಮ್ಮ ಉಸ್ತುವಾರಿ ಸಚಿವರಾದ MC ಸುಧಾಕರ್ ರೆಡ್ಡಿ ಅನ್ನೋರು 15 ಎಕರೆ ಜೊತೆಗೆ ಒಂದು 9 ಎಕರೆ 14 ಗುಂಟೆಯನ್ನು ನಮಗೆ ಒಕ್ಕೂಟಕ್ಕೆ ಅವ್ರು ಮಂಜೂರು ಮಾಡಿಸ್ಕೊಟ್ಟಿದ್ದ ಜೊತೆಗೆ ಈ 15 ಎಕರೆ ಏನು ಕೊಟ್ಟಿದ್ರು ಯಡಿಯೂರಪ್ಪನವರ ಅವಧಿಯಲ್ಲಿ ಯಾವಾಗಲೂ ಅವ್ರಿಗೆ ಅವ್ರ ಆಡಿಟ್ ಆದಾಗ ನಮ್ಗೆ 5 ಕೋಟಿ ಕಟ್ಟಬೇಕು ಒಕ್ಕೂಟದಿಂದ, 5 ಕೋಟಿ ಕಟ್ಟಬೇಕು ಒಕ್ಕೂಟದಿಂದ ಅಂತ ಯಾವಾಗಲೂ ಕೂಡ ಒಂದು ಪತ್ರ ಮುಖೇನ ನಮಗೆ ತಿಳಿಸ್ತಾ ಇದ್ರು. ಇವರು ಆ 9 ಎಕರೆ 14 ಗುಂಟೆ ಮಂಜೂರು ಮಾಡುವ ಆವತ್ತೇ ಈ 15 ಎಕರೆ 5 ಕೋಟಿ ಏನಿತ್ತು ಅದನ್ನು ಕೂಡ ಮನ್ನಾ ಮಾಡಿಸಿ ಈ 9 ಎಕರೆ 14 ಗುಂಟೆ ಕೂಡ ಏನು ₹1 ಕೊಡ್ದಿರ ಫ್ರೀಯಾಗಿ ನಾವು ಮಂಜೂರು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ಅವರಿಗೆ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಕೂಡ ತಿಳಿಸ್ಬೇಕಾಗುತ್ತೆ. ಯಾಕಂದರೆ ಈ ಹಿಂದೆನೇ ನೋಡ್ತಾ ಇದ್ರೆ ನೀವು ಒಂದು 75 ಕೋಟಿ ವೆಚ್ಚದಲ್ಲಿ ಐಸ್ ಕ್ರೀಮ್ ಪ್ಲಾಂಟನ್ನು ಕೂಡ ನಾವು ಯಾರು ಕೂಡ ಅದು ಒಂದು ಚರ್ಚೆಗೆ ಬಂದಾಗ ಒಕ್ಕೂಟದ ಆಡಳಿತ ಮಂಡಳಿಯಲ್ಲಿ ಯಾವುದೇ ಭೇದ ಭಾವ ಇಲ್ದಿರ ಕೂಡ ಆವತ್ತು ಈ ಚಿಂತಾಮಣಿಗೆ ಐಸ್ ಕ್ರೀಮ್ ಪ್ಲಾಂಟ್ ಬೇಡಿಕೆ ಬಂದಾಗ ನಾವು ಬೇರೆ ಎರಡೇ ಮಾತು ಇಲ್ದಿರ ಅವತ್ತು ಮಂಜೂರು ಮಾಡಿಕೊಟ್ಟು ಇವತ್ತು ಅವ್ರಿಗೆ ಒಂದು ನಾವು ಕೊಡುಗೆಯನ್ನು ಕೊಡಬೇಕು ಅಂತ ಕೂಡ ನಾವು ತೀರ್ಮಾನ ಮಾಡಿ ಇವತ್ತು ನಿಮ್ಮ ಕಣ್ಣೆದುರಿಗೆ ಇದೆ 75 ಕೋಟಿ ವೆಚ್ಚದಲ್ಲಿ ವೃತ್ತಾಕಾರದ ಒಂದು ಕಟ್ಟಡದಲ್ಲಿ ನೀವು ಐಸ್ ಕ್ರೀಮ್ ನಂದಿನಿ ಐಸ್ ಕ್ರೀಮನ್ನು ಸವಿಬೋದು. ಅದರ ಜೊತೆಗೆ ಕೂಡ ನಾವು ನಮ್ಮ ಒಕ್ಕೂಟದ ಬೇರ್ಪಟ್ಟಾಗ ಅಂತ ಇದ್ರು ಒಟ್ಟು ಒಕ್ಕೂಟ ಬೇರ್ಪಟ್ಟ ಮೇಲೆ ಇವ್ರ ಸಂಬಳ ಕೂಡ ಕೊಡೋಕ್ಕಾಗುತ್ತೋ ಆಗಲ್ವೋ ಅನ್ನೋ ಒಂದು ಮಟ್ಟದಲ್ಲೂ ಕೂಡ ಟೀಕೆಗಳು ಬಂದು ನೀವು ನೋಡಿದ್ದೀರಾ, ಕೇಳಿದ್ದೀರ. ಆದರೆ ಇವತ್ತು ನಮ್ಮ ಒಕ್ಕೂಟ ಆ ಪರಿಸ್ಥಿತಿಯಲ್ಲಿ ಇಲ್ಲ. ನೀವೇ ನೋಡಿದ್ದೀರಾ, ಜನವರಿ 1ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ದರವನ್ನು ಕೊಟ್ಟಿದ್ದೀವಿ ಅಂದರೆ ಚಿಕ್ಕಬಳ್ಳಾಪುರ ಒಕ್ಕೂಟ ಬಂದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ನೀವು ನೋಡಿರ್ಬೋದು, ಪ್ರೈವೇಟ್ ಅವರು ದುಡ್ಡು ಮಾಡೋ ಒಂದು ರೀತಿಯಲ್ಲಿ ಅವ್ರ ವ್ಯವಹಾರಗಳು ನಡೆಸ್ತಾರೆ. ಆದರೆ ನಾವು ಆ ಥರ ಇಲ್ಲ. ಸಹಕಾರ ಸಂಸ್ಥೆಗಳು ನಿಮಗೆಲ್ಲ ಗೊತ್ತಿದೆ. ನಾನು ಎಲ್ಲ ಮುಖಂಡರು ಕೂಡ ನನ್ನ ಅಣ್ಣ ತಮ್ಮಂದಿರಿಗೂ ಎಲ್ಲರೂ ಕೂಡ ಒಂದು ರಾಜಕೀಯ ಪಕ್ಷದಿಂದ ಬಂದಿದ್ದಾರೆ. ಎಲ್ಲರೂ ಕೂಡ ಮುಖಂಡರು ಮಕ್ಕಳನ್ನ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ಈ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಒಂದು ಮುಖಂಡರಾಗಿರ್ಬೋದು, ಒಂದು ವ್ಯಕ್ತಿ ಆಗಿರ್ಬೋದು, ಆ ಊರಿನ ಮಟ್ಟದಲ್ಲಿ ಎಲ್ಲ ತಿಳುವಳಿಕೆ ಆದಂಥ ವ್ಯಕ್ತಿಗಳೇ ಈ ಕೋಆಪರೇಟಿವ್ ಸಂಸ್ಥೆ ಬರ್ತಾರೆ. ಈ ಮುಖಂಡರು ನೋಡ್ತಾ ಇದ್ದಾರೆ, ಎಲ್ಲರೂ ಕೂಡ ಲೀಡರ್ಗಳೇ ಆಗಿದ್ದೀರ. ಆದ್ದರಿಂದ ನಾನೆಲ್ಲರೂ ಕೇಳೋದಿಷ್ಟೇ, ನಮ್ಮ
ಈ DCC ಬ್ಯಾಂಕ್ ಥರ ಆಗೋದಕ್ಕೆ ನಾವು ಆಡಳಿತ ಮಂಡಳಿ ಆಗ್ಬೋದು, ನಮ್ಮ ಸಹಕಾರ ಸಂಸ್ಥೆಯ ಹಾಲು ಉತ್ಪಾದಕರಾಗಿರ್ಬೋದು, ಸದಸ್ಯರಾಗಿರ್ಬೋದು ಕೂಡ ಯಾರು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಹಕಾರ ಸಂಸ್ಥೆ ಉಳಿಸಿದ್ರೆ ನೀವು ನೋಡಿರ್ಬೋದು DCC ಬ್ಯಾಂಕ್ ಯಾವ ಮಟ್ಟಕ್ಕೆ ಬಂದಿದೆ ಅಂತ. ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆ ಸಂಸ್ಥೆ ಇದ್ದರೆ ಕೋಆಪರೇಟಿವ್ ಅಂದರೆ ಒಂದು ಸಹಕಾರದಿಂದ, ಹಿರಿಯರ ಮಾರ್ಗದರ್ಶನದಿಂದ ಅನುಕೂಲಗಳು ಆಗಿರ್ಬೋದು, ಸವಲತ್ತುಗಳು ಬರೋದು. ಆದ್ದರಿಂದ ನಾವು ನಿಮ್ಮನ್ನೆಲ್ಲರೂ ಕೇಳ್ಕೊಳ್ಳೋದಿಷ್ಟು. ಇನ್ನು ಬರೋದು ಹೇಳ್ತಾ ಇದ್ರು ಇವರು ಒಕ್ಕೂಟದಿಂದ ಏನೇನು ಸವಲತ್ತುಗಳು ಬರುತ್ತೆ, ಮಾಮೂಲಿ ರೊಟೀನ್. ನಮಗೆ ಬೇಕಾಗಿರೋದು, ಮುಖ್ಯವಾಗಿ ಬೇಕಾಗಿರೋದು ಸಾಕೆಟ್ ಮಿಕ್ಕಿಲ್ಲ. ನಾವೇನು ಬೂತ್ಗಳಲ್ಲಿ ತಗೊಳ್ತೀರ ಪ್ರತಿನಿತ್ಯ ತಗೊಳ್ಳೋದು ಹಾಲನ್ನ ಸಾಕೆಟ್ ಮಿಲ್ಕ್ ಇಲ್ಲ. ಆ ಘಟಕ ಕೂಡ ನಾವು ಇವಾಗಲೇ DPR ಅನ್ನು ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಒಂದು ಆಶ್ವಾಸನೆಯನ್ನು ನಮ್ಮ ಉಸ್ತುವಾರಿ ಮಂತ್ರಿಗಳು ಸುಧಾಕರಣ್ಣವರು ಒಂದು ಸೋಲಾರು, ನಮ್ಮ ಕೋಲಾರಲ್ಲಿ ಸೋಲಾರ್ ಪ್ಲಾಂಟ್ ಮಾಡಿದ್ದೀವಿ. ಇಲ್ಲೂ ಕೂಡ ನಾವು ಒಂದು ಸೋಲಾರ್ ಪ್ಲಾಂಟ್ ಮಾಡಿದಾಗ ವಿದ್ಯುತ್ ಶಕ್ತಿ ನಮ್ಮದು ಒಂದು 60 ರಿಂದ 70 ಲಕ್ಷ ರೂಪಾಯಿ ಪ್ರತಿ ವರ್ಷ ಪ್ರತಿ ತಿಂಗಳಿಗೆ ಕಟ್ತಾ ಇದ್ವಿ. ಆ ಕಟ್ಟೋದು ತಪ್ಪುತ್ತೆ. ಅದು ಬಂದ ಲಾಭದಲ್ಲೂ ಕೂಡ ನಾವು ಒಂದು ರೈತರಿಗೆ ಅನುಕೂಲ ಆಗುತ್ತೆ ಒಂದು ನಿಟ್ಟಿನಲ್ಲಿ ಕೂಡ ಅವರನ್ನು ಕೂಡ ನಾವು ಹೋದಾಗ ಕೇಳ್ತೇವೆ. ಬೆಳಗ್ಗೆ ಹೋದ ತಕ್ಷಣ ಕಳಿಸಿದಾಗ ಏನಪ್ಪ ಏನು ನಡೀತಾ ಇದೆ, ಏನು ನಡೀತಾ ಇದೆ, ಏನಾಗ್ತಾ ಇದೆ, ಏನಾಗಬೇಕು ಅನ್ನೋ ಒಂದು ಮಾನಿಟ್ರಿಂಗ್ ಕೂಡ ನಮ್ಮ ಆಡಳಿತ ಮಂಡಳಿ ಮೇಲೆ ಅವ್ರದ್ದಿದೆ. ಯಾಕಂದರೆ ಅಷ್ಟು ಜನ ಇದ್ರೂ ಕೂಡ ನಾನು ಪಕ್ಕಕ್ಕೆ ಕರೆದು ನಾವು ಹೋದಾಗ, ನಾವು ನಿರ್ದೇಶಕರು ಹೋದಾಗ ಏನಾಗ್ತಾ ಇದೆ, ಏನು ಬೇಕು ನಿಮಗೆ, ಏನು ಸವಲತ್ತುಗಳು ಏನು ಬೇಕು, ನಮ್ಮಿಂದ ಏನಾಗಬೇಕು, ಸರ್ಕಾರದಿಂದ ಏನಾಗಬೇಕು ಅಂತ ಒಂದು ಮಟ್ಟದಲ್ಲಿ ಕೂಡ ಒಂದು ತೀರ್ಮಾನವನ್ನು ತಗೊಳ್ಳೋದಕ್ಕೆ ಕೂಡ ಅವರು ಸಹಕಾರಿಯಾಗಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಆಡಳಿತ ಮಂಡಳಿ 13 ನಿರ್ದೇಶಕರು ಇದ್ದಾರೆ. ಯಾವುದೇ ಪಕ್ಷದಿಂದ ಬಂದಿರಲಿ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕಾದ ಜವಾಬ್ದಾರಿ, ಕರ್ತವ್ಯ ಕೂಡ ನಮ್ಮ ಮೇಲಿದೆ. ಯಾಕಂದರೆ ಭಾಳ ಒಂದು ಯಾವುದು ಕೂಡ ನೀವು ನೋಡ್ತಾ ಇದ್ದೀರಿ ಇವತ್ತು ಟೊಮೆಟೊ ಆಗಿರ್ಬೋದು, ಬೇರೆ ಬೇರೆ ತರಕಾರಿಗಳು ಯಾವುದು ಕಮರ್ಷಿಯಲ್ ಕ್ರಾಪ್ಗಳು ಹೋಗ್ತಾ ಇದ್ದೀರಾ ನೀವು, ಯಾವುದ್ರಲ್ಲಿ ಕೂಡ ದುಡ್ಡು ಬರ್ತಾ ಇಲ್ಲ. ಯಾರು ಹಾಕ್ಬಿಡ್ತಾರೆ, ಒಂದು ಟೊಮೆಟೊ ಆದರೆ ಅದನ್ನೇ ರೈತರು ಹಾಕ್ಕೊಂಡು ಒಂದು 25, 30 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಒಂದು ಬಾಕ್ಸ್ ಮಾರೋ ದಿನಗಳು ಕೂಡ ನೀವು ನನಗಿನ್ನ ಚೆನ್ನಾಗಿ ನೀವು ನೋಡಿದ್ದೀರ. ಇನ್ನು ಇದು ಕೆಲವರು ಇವಾಗ ಹೂ ಕೂಡ ಹೋದ್ರು, ಹೂ ಕೂಡ ಅದೇ ಯಾವುದೋ ಒಂದು ದಿನಾನು ಹಬ್ಬಗಳಾಗಲ್ಲ, ದಿನಾಗ್ಲೂ ಮದುವೆಗಳು ಕೂಡ ಆಗೋದಿಲ್ಲ. ಒಂದು ಸೀಸನ್ನಲ್ಲಿ ಮಾತ್ರ ಹೂವನ್ನ ಮಾರಾಟ ಆಗುತ್ತೆ, ಬೆಳೆ ಸಿಗುತ್ತೆ, ಕೆಲವರು ಸಿಗುತ್ತೆ, ಎಲ್ರಿಗೂ ಸಿಗಲ್ಲ. ಆದರೆ ನಮ್ಮ ಹೈನುಗಾರಿಕೆ ಆ ನಿಟ್ಟಿನಲ್ಲಿಲ್ಲ. ಪ್ರತಿ ದಿವಸ ಒಂದು ನೀವು ಏನು ನಾವು ನಿಗದಿ ಮಾಡಿದ್ದೀವಿ, ಆ ನಿಗದಿ ಪ್ರಕಾರ ಇವಾಗ ಹೇಳ್ತಾ ಇದ್ವಲ್ಲ, AMC ಕೊಟ್ಟಿದ್ದೀವಿ. ಏನಂದರೆ ನಿಮಗೆ ಗೊತ್ತು, ಅಲ್ಲಿಗಳಲ್ಲಿ ತಂದು ಹಾಕ್ಕೊಂಡ್ರೆ ಮಾತ್ರ, ಇಲ್ಲಾಂದರೆ ಗಲಾಟೆ ಮಾಡ್ತೇವೆ. ಅದನ್ನು ಯಾರು ತಡೆಯೋಕ್ಕಾಗಲ್ಲ. ಅದು ನಾವು ಸೆಕ್ರೆಟರಿ ಅಧ್ಯಕ್ಷರು ಇದ್ದು ಅಲ್ಲಿ ಯಾವತ್ತೂ ಕಾವಲಿದ್ದು ಮಾಡೋ ರೀತಿಯಲ್ಲಿ ಆಗೋದಿಲ್ಲ. ಆದ್ದರಿಂದ ಈ NDPT ಸ್ಕೀಮ್ ಅಂತ ಹೇಳಿ ಎಲ್ಲದೂ ಕೂಡ ಸಂಘಗಳಲ್ಲಿ AMC ಅಳವಡಿಕೆ ಕಡ್ಡಾಯ ಮಾಡ್ತಾ ಇದ್ವಿ. ಯಾಕಂದರೆ ಗುಣಮಟ್ಟದ ಹಾಲು ಖರೀದಿ ಮಾಡಿದಾಗ, ಆ ಗುಣಮಟ್ಟದ ಹಾಲು ಸರಬರಾಜು ಮಾಡಿದಾಗ ನಮಗೆ ಒಳ್ಳೆ ದರ ಕೊಡ್ತೀವಿ, ನಾವು ಅವ್ರಿಗೆ ಕೊಡೋದಕ್ಕೆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ. ಆದ್ದರಿಂದ ಯಾರೇ ಆಗಲಿ, ಒಂದು ಉಪ್ಪಾಗಲಿ, ಒಂದು ಯೂರಿಯಾ ಆಗಲಿ, ನೀರಾಗಲಿ ಬೆಳೆಸಿದ್ರೆ ಅಂದರೆ ಅದನ್ನು ಆಟೋಮೆಟಿಕ್ ಆಗಿ ಸ್ಕ್ಯಾನ್ ಆಗಿ ಇಷ್ಟು ಅಂಶ ನೀರಿದೆ, ಇದರಲ್ಲಿ ಉಪ್ಪಿದೆ, ಇದರಲ್ಲಿ ಸಕ್ಕರೆ ಇದೆ, ಬೇರೆ ಬೇರೆ ಯಾವುದನ್ನು ಮಿಶ್ರಣ ಮಾಡಿದರೆ ಅದು ಡೀಟೇಲ್ ರಿಪೋರ್ಟ್ ಅದ್ರ ಜೊತೆಗೇ ನಾವು ಹೀಗೆ ಆಟೋಮೆಟಿಕ್ಕಾಗಿ ಸ್ಕ್ಯಾನ್ ಆಗಿ ಬರೋ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ AMC ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಯಾರು ಕೂಡ AMC ಎಲ್ಲರೂ ಕೂಡ ಅಳವಡಿಸ್ಕೊಂಡಾಗ ನಮ್ಮ ಡೀಟೇಲ್ ಆಗಿ ಅವ್ರಿಗೇನು ಬೇಕು ನೋಡಪ್ಪ, ಇಷ್ಟು ಹಾಲು, ಇಷ್ಟು ನಿಮ್ಮ ಹಾಲಲ್ಲಿ ಇಷ್ಟು ನೀರಿದೆ, ತಗೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ವಾಪಸ್ ಕಳಿಸ್ಬೋದು. ಇದಿಲ್ಲ ಅಂದರೆ ಅವ್ರು ಹೇಳ್ತಾರೆ, ನಿಮ್ಮದೇ ಇದೇನೋ ನಿಮ್ಮ ಟೆಸ್ಟಿಂಗ್ ಇದೇ ಸರಿ ಇಲ್ಲ, ಡಿಗ್ರಿನೇ ಸರಿ ಇಲ್ಲ, ಅದು ಇದು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾನೆ ಇರ್ತವೆ. ಆದ್ದರಿಂದ ಎಲ್ಲರೂ ಕೂಡ ನಾವು ಒಂದು 44,000 ಮಾತ್ರ ನಮ್ಮ ಡೈರಿಗಳಿಂದ ಕಟ್ಟಬೇಕು. ಇನ್ನು ಮಿಕ್ಕಿದ್ದು ಅರ್ಧ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕೀಮಿಂದ ಬಂದಿದೆ, ನಮ್ಮ ಒಕ್ಕೂಟ ಅರ್ಧ, ಅಂದರೆ 25%. ಇನ್ನು 25% ಮಾತ್ರ ಡೈರಿಗಳಿಂದ ಅವರಿಗೆ ಸವಲತ್ತುಗಳನ್ನು ಕೊಡ್ತಾರೆ. ಅದು ಕೂಡ 5 ಕಂತುಗಳಂತ ನಮ್ಮ
ಡಿ ಎಂ ಅವ್ರು ಹೇಳಿದ್ದಾರೆ, ನೀವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಂಡು ನಮ್ಮ ಈ ಒಕ್ಕೂಟವನ್ನು ಉಳಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕರಾಗಿ ಕೆಲಸ ಮಾಡಿ ಈ ಒಕ್ಕೂಟನ್ನು ಬೆಳೆಸಬೇಕಾಗಿ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ 4 ಮಾತುಗಳು ಅವಕಾಶ ಕೊಟ್ಟ